ರೆಸ್ಯೂಮೆ ಬಿಲ್ಡ್ ಮಾಡ್ತಿದ್ದೀರಾ, ಈ 5 ಸ್ಟೆಪ್ಸ್ ಮಾಡಿ. ನಿಮ್ಮ ರೆಸ್ಯೂಮೇನ 5 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿ. ಫಸ್ಟ್ ಸೆಕ್ಷನ್ ಇಸ್ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಏನಂದ್ರೆ ನೀವು ಯಾರು, ಜೊತೆಗೆ ನೀವು ಏನು ಆಸ್ಪಿರೇಷನ್ನ ತೋರಿಸ್ತಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ಐ ಆಮ್ ಅ ಪ್ಯಾಷನೇಟ್ ಮಾರ್ಕೆಟರ್. ಐ ವಾಂಟ್ ಟು ಲರ್ನ್ marketing strategies where I can implement them and grow your business to the next level. Second section ಬಂದ್ಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಷನ್. ಇದನ್ನ ಒಂದು ಟ್ಯಾಬ್ಲೆಟ್ ಕಾಲಮ್ ಆಗಿ 3 ಕಾಲಮ್ಸ್ ಆಗಿ ಡಿವೈಡ್ ಮಾಡಿ. ದ ಫಸ್ಟ್ ಒನ್ ಇಸ್ ಏನು ಮಾಡಿರೋದು, ಎಲ್ಲಿ ಮಾಡಿರೋದು, ಎಷ್ಟು ಅಗ್ರಿಗೇಟ್ ತೊಗೊಂಡಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ನಾನು ಇನ್ಫಾರ್ಮೇಷನ್ ಸೈನ್ಸ್ ಆಫ್ ಇಂಜಿನಿಯರಿಂಗ್ ಮಾಡಿದ್ದೀನಿ, BIT ಕಾಲೇಜಲ್ಲಿ ಮಾಡಿದ್ದೀನಿ, 65% ಬಂದು ನಾನು ಅಗ್ರಿಗೇಟ್. ಸೊ ಅದಾದಮೇಲೆ PUC ಎಲ್ಲಿ ಮಾಡಿರೋದು ಮತ್ತು SLC ಎಲ್ಲಿ ಮಾಡಿರೋದು, ಅದ್ರದ್ದು ರೆಸ್ಪೆಕ್ಟಿವ್ ಅಗ್ರಿಗೇಟ್ಸ್ ಹಾಕಿ. ಸೊ ನಿಮ್ಮ ಎಜುಕೇಷನ್ನ ಒಂದು ಟ್ಯಾಬ್ಲೆಟ್ ಕಾಲಮಲ್ಲಿ ಮುಗಿಸ್ಬಿಡಿ. ಥರ್ಡ್ ಸೆಕ್ಷನ್ ಬಂದ್ಬಿಟ್ಟು ಸ್ಕಿಲ್ಸ್. ಹಾರ್ಡ್ ಸ್ಕಿಲ್ಸ್ ಮತ್ತು ಸಾಫ್ಟ್ ಸ್ಕಿಲ್ಸ್ ಆಗಿ ಎರಡು ಡಿವೈಡ್ ಮಾಡಿ. ಹಾರ್ಡ್ ಸ್ಕಿಲ್ಸ್ ಅಂತ ಹೇಳಿದ್ರೆ ನಿಮ್ಮ ಟೆಕ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಿರ್ಬೋದು. ಲೆಟ್ಸ್ ಸೇ ನಿಮಗೆ HTML, CSS, ಜಾವಾಸ್ಕ್ರಿಪ್ಟ್ ಬರುತ್ತೆ. ಮಾರ್ಕೆಟಿಂಗಲ್ಲಿ ಪ್ರಾಬ್ಲಮ್ ನಿಮಗೆ SEO, SMM ಬರುತ್ತೆ. ಅದನ್ನು ನೀವು ಹಾರ್ಡ್ ಸ್ಕಿಲ್ಸಲ್ಲಿ ಇರ್ಬೋದು. ಸಾಫ್ಟ್ ಸ್ಕಿಲ್ಸಲ್ಲಿ ನೀವು ಆಕ್ಟಿವ್ ಲಿಸ್ನರ್, ಪ್ರೋ ಆಕ್ಟಿವ್, ವೆರಿ ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್, ಲೀಡರ್ಶಿಪ್ ಕ್ವಾಲಿಟಿ, ಅದನ್ನೆಲ್ಲ ನೀವು ನಿಮ್ಮ ಸಾಫ್ಟ್ ಸ್ಕಿಲ್ಲಲ್ಲಿ ಆಗ್ಬೋದು. ಫೋರ್ತ್ ಸೆಕ್ಷನ್ಸ್ ಬಂದು ನಿಮ್ಮ ಸರ್ಟಿಫಿಕೇಷನ್ಸ್. ನೀವು ಹಾರ್ಡ್ ಸ್ಕಿಲ್ಸ್ ಕಲಿಯೋಕ್ಕೆ ಯಾರ್ಯಾರು ಸರ್ಟಿಫಿಕೇಷನ್ಸ್ ಮಾಡಿದ್ರಿ. ಲೆಟ್ಸ್ ನೀವು HubSpot-ಇಂದ ಮಾರ್ಕೆಟಿಂಗ್ ರಿಲೇಟೆಡ್ ಕೋರ್ಸಸ್ ಮಾಡಿರ್ಬೋದು, ಅಥವಾ AI ರಿಲೇಟೆಡ್ ಕೋರ್ಸಸ್ನ ಗೂಗಲಿಂದ ಮಾಡಿರ್ಬೋದು. ಸೊ ಈ ಇನ್ಫಾರ್ಮೇಷನ್ನ ಹಾಕಿ, ಸರ್ಟಿಫಿಕೇಷನ್ ಇದ್ದರೆ ಅದಕ್ಕೆ ಲಿಂಕ್ ಹಾಕಿ. ಅದ್ರ ಜೊತೆಗೆ ನಿಮಗೆ ಒಳ್ಳೆ ಆನ್ಲೈನ್ ಪ್ರೆಸೆನ್ಸ್ ಇದ್ದರೆ, ಲಿಂಕ್ಡ್ಇನ್ನಲ್ಲಿ ಒಂದು ಒಳ್ಳೆ ಕನೆಕ್ಷನ್ ಬೇಸ್ ಇದ್ದು, ಅಥವಾ ಕೋರಾದಲ್ಲಿ ಏನಾದರೂ ನಿಮಗೆ ಒಳ್ಳೆ ಫಾಲೋವರ್ಸ್ ಇದ್ದರೆ, ಸೊ ಅದರದ್ದು ಲಿಂಕ್, ಅಥವಾ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ, ಇನ್ಸ್ಟಾಗ್ರಾಮ್ನ ಮೇಂಟೈನ್ ಮಾಡ್ತಿದ್ದೀರಾ, ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ ಅದ್ರದ್ದು ಲಿಂಕ್ ಕೂಡ ಹಾಕಿ ತೋರಿಸುತ್ತೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್ಗೆ ಅಂತ. ಫೈನಲ್ ಸೆಕ್ಷನ್ ಬಂದ್ಬಿಟ್ಟು ಪ್ರಾಜೆಕ್ಟ್ಸ್. ನೀವು ನಿಮ್ಮ ಫೈನಲ್ ಇಯರಲ್ಲಿ ಪ್ರಾಜೆಕ್ಟ್ಸ್ ಮಾಡಿರ್ತೀರಾ, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ನಾನ್ ಇಂಜಿನಿಯರಿಂಗ್ ಡಿಗ್ರಿ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಮಾಡಿರ್ತೀರಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹಾಕಿ. ಮತ್ತು ಬೇರೆ ಕಡೆ ಇಂಟರ್ನ್ಶಿಪ್ಸ್ ಮಾಡಿದ್ರೆ ಅದ್ರದ್ದು ಬಗ್ಗೆ ಹಾಕಿ, ಅದ್ರದ್ದು ಲಿಂಕ್ಸ್, ಸರ್ಟಿಫಿಕೇಷನ್ ಲಿಂಕ್ಸ್ ಹಾಕಿ. ಮತ್ತು ಏನೂ ಮಾಡಿಲ್ಲ ಅಂತ ಹೇಳಿದ್ರೆ, ಪ್ರಾಬ್ಲಿ ನೀವು ಎಲ್ಲಾದರೂ ವಾಲಂಟಿಯರ್ ಸರ್ವಿಸ್ ಮಾಡಿದ್ರೆ, ಅಥವಾ ಟೀಮ್ನ ಮ್ಯಾನೇಜ್ ಮಾಡಿ, ಇವೆಂಟ್ ಮ್ಯಾನೇಜ್ಮೆಂಟ್ಸ್ ಏನಾದರೂ ಮಾಡಿದರೆ ಡ್ಯೂರಿಂಗ್ ಯುವರ್ ಕಾಲೇಜ್ ಫೆಸ್ಟ್ ಎಲ್ಲ, ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಹಾಕಿ. ದಟ್ ಎಕ್ಸ್ಪ್ಲೈನ್ಸ್ ಯುವರ್ ಸಾಫ್ಟ್ ಸ್ಕಿಲ್ಸ್.